विद्यार्थियों, आप सबका स्वागत है हिंदी कक्षा में फिर नए पाठ के साथ। पाठ 11 समय की पहचान। इसको लिखने वाले कवि हैं सियाराम शरण गुप्त। कौन है? सियाराम शरण गुप्त जी इस कविता को लिखे हैं। बच्चों, समय बहुत ही अमूल्य वस्तु है, इसको हमें जानना बहुत ही महत्वपूर्ण है। उसके बारे में इस कविता को आपके सामने प्रस्तुत किया गया है। पहले मैं आपको इसमें कवि परिचय को प्रस्तुत करने जा रही हूँ, आपको ध्यान देना है। कवि परिचय। कवि सियाराम शरण गुप्त का जन्म 4 सितंबर 1895 को मध्य प्रदेश के झांसी के चिरा गांव में हुआ था। पिता का नाम सेठ रामचरण कनकने और माता का नाम कौशल्याबाई था। वे हिंदी के राष्ट्र कवि मैथिली शरण गुप्त के अनुज थे। प्रारंभिक शिक्षा के बाद घर पर ही उन्होंने गुजराती, अंग्रेजी तथा उर्दू भाषा सीखी। 1929 में महात्मा गांधी जी के संपर्क में आकर वर्धा में रहे। उनकी प्रमुख रचनाएं हैं, कौन कौन सी है प्रमुख रचनाएं? मौर्य विजय, आनंद, विषाद, अर्धा, आत्मा उत्सागर, मरणमयी, बापू, नकुल आदि, ये सब इनकी प्रमुख रचनाएं हैं। दीर्घकालीन साहित्य सेवा के लिए उन्हें नगरी प्राचरणी सभा, उन्हें वाराणसी द्वारा सुधाकर पदक प्रदान किया गया। लंबे समय की बीमारी के कारण 29 मार्च 1963 में इनका निधन हुआ। लंबे यानी कि बहुत साल वे बीमार रहे, ಸಾಕಷ್ಟು ದಿನ ಅವರು ಆರೋಗ್ಯ ಆಗಿದ್ದಿಲ್ಲ, ಅದಕ್ಕೆ ಅವರು ಯಾವಾಗ ಮರಣ ಆದರು ಅಂತ ಹೇಳ್ತಾ ಇದ್ದಾರೆ 29 यानी कि 29 मार्च 1960 रली ಅಂತ ಹೇಳುತ್ತಾ ಇದ್ದಾರೆ। यहाँ तक के लिए हमने यहाँ कवि परिचय को जाना है। अभी हम इस कविता में आने वाले कठिन शब्दार्थ को आपके सामने प्रस्तुत करने जा रहे हैं, आपको ध्यान देना है। शब्दार्थ ಉದ್ಯೋಗಿ, ಪರಿಶ್ರಮ, ಮೆಹನತಿ। ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಪರಿಶ್ರಮದಿಂದ ನಾವು ಕೆಲಸ ಮಾಡಬೇಕು। ಸೌಖ್ಯ, ಸುಖ, ಸುಖ। आलस, आलस्य, कमजोरी, कामचोरी यानी कि लेजी ಗೆ ಹೇಳ್ತೀವಿ, लेजीनेस ಗೆ। बहाना, बात टालना, नाम मात्र का कारण। ಏನಾರ ಒಂದು ಕೆಲಸ ಹೇಳಿರ್ತಾರಲ್ಲ, ಬೇರೆ ಕೆಲಸ ಹೆಸರನ್ನು ಹೇಳಿ ನಾವು ಕೆಲಸ ಮಾಡಲಾರದಕ್ಕೆ ಏನಂತ ಹೇಳ್ತೀವಿ? बात को टालना। द्रव, धन, पदार्थ, सामग्री, ಹಣ, ಕಾಸು, ಏನಾರ ಒಂದು ವಸ್ತು ಜೊತೆಯಲ್ಲಿ ಸಾಮಗ್ರಿ ಅಂತ ಹೇಳಬಹುದು। ಅನುಪಮ್, ಅನೋಖಾ, ಬೇಜೋड़। फिर ಉಪಮಹೀನ್ यानी कि ಅಮೂಲ್ಯವಾದ ವಸ್ತುಗೆ ಹೇಳುತ್ತೀವಿ। ತುಚ್ಛ, छोटा, ಶೂದ್ರ, ನಿಸಾರ್। फिर ಅಲ್ಪ यानी कि ಸ್ಮಾಲ್, छोटा, ಸಣ್ಣದು ಅಂತ ಹೇಳಬಹುದು। ಪಲ್, क्षण, सेकंड। चित, मन, ध्यान, अंत कारण यानी कि ನಮ್ಮ ಧ್ಯಾನ ಒಂದೇ ಕಡೆ ಇರಬೇಕು, ನಮ್ಮ ಮನಸ್ಸು ಒಂದೇ ಕಡೆ ಇರಬೇಕು ಅಂತ ಹೇಳಬಹುದು। ವಿಶ್ವಾಸ, ಭರೋಸಾ, ಯಕೀನ್, ಭರೋಸೆ। ಸುಸಮಯ, अच्छा समय, ಉತ್ತಮ ಅವಸರ, ಒಳ್ಳೆಯ ಸಮಯ ಅಂತ ಹೇಳಬಹುದು। ಖೋನ, ಗವಾನ, ಕಳ್ಕೊಳಕ್ಕೆ ಹೇಳುತ್ತೀವಿ। ಸ್ವಾರ್ಥ, ಸದಾ, ಹಮೇಶ, ಯಾವಾಗಲೂ, ಶಾಶ್ವತವಾಗಿ ಅಂತ ಹೇಳಬಹುದು। ಇಲ್ಲಿವರೆಗೆ ನಾವು ಈ ಕವಿತೆಯಲ್ಲಿ ಬರುವ ಕಠಿಣ ಶಬ್ದವನ್ನು ತಿಳ್ಕೊಂಡಿದ್ದೀವಿ। ಈಗ ನಾವು ಪಾಠ ಆಶಯ ಅಂದರೆ ಈ ಕವಿತೆಯ ಆಶಯ ಜೊತೆ ಈಗ ಕವಿತೆಯನ್ನು ಓದೋಣ। पाठ का आशय, समय अधिक महत्वपूर्ण तथा उपयोगी होता है। समय को जो अपना सच्चा साथी बना लेगा वह अपने काम में सफल होगा। ನೋಡ್ರಿ, ಸಮಯವನ್ನು ಯಾವಾಗಲೂ
ನಮ್ಮ ಲೈಫಲ್ಲಿ ಮಹತ್ವಪೂರ್ಣ ಸ್ಥಾನ ಆಗಿದೆ ಅಂತ ನಾವು ತಿಳ್ಕೋಬೇಕು. ಸಮಯವನ್ನು ನಾವು ಕಳ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಬರುತ್ತದೆ ಅನ್ನೋದು ಅದು ಸುಳ್ಳು. ಅದನ್ನು ತಿಳ್ಕೊಂಡು ನಾವು ಸಮಯ ಜೊತೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಥ ವ್ಯಕ್ತಿ ಜೀವನದಲ್ಲಿ ಯಾವಾಗಲೂ सक्सेस ಆಗಬಹುದು ಅಂತ ಇಲ್ಲಿ ಹೇಳುತ್ತಾ ಇದ್ದಾರೆ. ಅದು ನಿಜವಾಗಿದೆ. इस कविता में यह संदेश दिया गया है कि हमें काम करने का जो अवसर प्राप्त होता है उसे व्यर्थ नहीं ದೇನಾ ಚಾಹಿಯೇ. ನೋಡ್ರಿ, ನಮಗೆ ಏನಾರ ಒಂದು ಕೆಲಸವನ್ನು ಬಂದಿದೆ ಅಂದರೆ ನಾವು ಟೈಮ್ ವೇಸ್ಟ್ ಮಾಡಲಾರ್ದ ಆ ಸಮಯಕ್ಕೆ ತಕ್ಕಂಗೆ ನಾವು ಕೆಲಸವನ್ನು ಪೂರ್ಣಗೊಳಿಸಿದ್ರೆ ಮಾತ್ರ ನಾವು ಜೀವನದಲ್ಲಿ ಎಲ್ಲವನ್ನು ಪಡಿಬಹುದು ಅಂತ ಈ ಪದ್ಯ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾರೆ. ಇಂಥದ್ದು ಒಂದು ಸಂದೇಶ ನಮಗೆ ಇವರು ತಿಳಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅಂದರೆ ನಾವು ಜೀವನದಲ್ಲಿ ಬಹಳ ಕಟ್ಟ ಸಮಯದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಂಥದ್ದು ಒಂದು ಸಮಯ ನಮ್ಮ ಜೀವನದಲ್ಲಿ ಬಂದಿದ್ರೇನು ನಾವು ಅದನ್ನು ದಾಟಿ ಮುಂದೆ ಬರ್ತಾ ಇದ್ದೀವಿ ಅನ್ನೋದು ನಾವು ತಿಳ್ಕೋಬೇಕು ಅಂತ ಇಲ್ಲಿ ನಮಗೆ ಕವಿ ಸಿಯಾರಾಮ್ ಶರಣಗುಪ್ತ ಜಿ ಅವರು ತಿಳಿಸ್ತಾ ಇದ್ದಾರೆ. ಸಮಯ ಬಹುತ್ ಅನ್ಮೋಲ್ ಹೈ, उसका महत्व धन से भी ज़्यादा है. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಸಮಯ ಏನಿದೆಲ್ಲ ಬಹಳ ಅಮೂಲ್ಯವಾದ ವಸ್ತು ಇದೆ. ನಾವು ದುಡ್ಡು ಇರಲಿ ಹಣಕಾಸಿಂದನೂ ನಾವು ಕಂಪೇರ್ ಮಾಡಿದ್ರೂ ಆ ಸಮಯವನ್ನು ನಾವು ಬಿಟ್ಕೊಡೋಕ್ಕಾಗಲ್ಲ. ಸಮಯ ಬಹಳ ಒಂದು ಅಮೂಲ್ಯವಾದ ವಸ್ತುವಾಗಿದೆ ಅಂತ ಹೇಳ್ತಾ ಇದ್ದಾರೆ. इस कविता द्वारा छात्र समय की ಮಹತ್ವ ಸಮझेंगे. ಈ ಕವಿತದಿಂದ ನೀವು ಏನನ್ನು ಕಲಿಯಬಹುದು ಅಂತ ಹೇಳ್ತಾ ಇದ್ದಾರೆ. ಸಮಯವನ್ನು ಯಾವ ತರಹ ಉಪಯೋಗಿಸಬಹುದು ಅನ್ನೋದು ನಾವು ತಿಳ್ಕೋಬಹುದು ಅಂತ ಇಲ್ಲಿ ತಿಳಿದು ಬಂದಿದೆ. ಫಸ್ಟ್ ನಾವು ಈ ಎಲ್ಲ ಕವಿತೆಯನ್ನು ಓದ್ತೀವಿ, ಆಮೇಲೆ 1 by 1 ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ. उद्योगी को कहाँ नहीं सुसमय मिल जाता, समय नष्ट कर कहीं सुख है कोई भी पाता, आलस ही यह करा रहा है सभी बहाने, जो करना है करो अभी कल हो क्या जाने, पा सकते फिर नहीं कभी तुम इसको खोके, चाहो तुम क्यों नहीं चक्रवर्ती भी होके, कर सकता जब कौन द्रोह है इसकी समता, फिर भी तुमको नहीं जरा है इसकी चिंता, समय ईश का दिया हुआ अति अनुपम धन है, यही समय ही आहो तुम्हारा शुभ जीवन है, तुच्छ कभी तुम नहीं एक पल को भी जानो, पल पल से ही बना हुआ जीवन को मानो, करना है जो काम उसी में चित्त लगा दो, आत्मा पर विश्वास करो संदेह भगा दो, ऐसा समय भला और कब तुम पाओगे, खोकर पीछे इसे सर्वत्र पछताओगे. बच्चों, हमने आपको इसमें कविता को पढ़ा है. अभी मैं आपके सामने कवि के अर्थ बताने जा रही हूँ, आपको ध्यान देना है. मैंने कि ये जो कुछ भी कविता की लाइन्स है आपको समझना है. उद्योगी को कहाँ नहीं सुसमय मिल जाता, समय नष्ट कर कहीं सौख्य कोई भी पाता. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಸಮಯ सबसे बड़ी ಸಂಪತ್ತಿ है. ಸಮಯ ಏನಿದೆ ಎಲ್ಲಕ್ಕಿಂತ ಒಂದು ಅಮೂಲ್ಯವಾದ ವಸ್ತು ಆಗಿದೆ ಅಂತ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. इसका महत्व धन से भी ज़्यादा है. ಈ ಮಹತ್ವ, ಸಮಯದ ಮಹತ್ವ ಧನಕ್ಕಿಂತ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. परिश्रमी व्यक्ति समय का हमेशा सदुपयोग करता है. ಪರಿಶ್ರಮದಿಂದ ಕೆಲಸ ಮಾಡೋ ವ್ಯಕ್ತಿ ಯಾವಾಗಲೂ ಸಮಯಕ್ಕೆ ಏನು ಒಳ್ಳೆ ಉಪಯೋಗ ಮಾಡ್ಕೊಂಡು ಹೋಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ವೇ ಆಲಸ್ ನಹಿ ಕರ್ತೆ, ಅವರು ಯಾವಾಗಲೂ ಲೇಜಿ ಆಗಿ ಇರಲ್ಲ. ಒಳ್ಳೆ ಕೆಲಸದಲ್ಲಿ ತಮ್ಮನ್ನು
ಬ್ಯುಸಿ ಆಗಿ ಇಟ್ಕೊಳ್ತಾರ ಅಂತ ಹೇಳ್ತಾ ಇದ್ದಾರೆ. ಉನ್ಹೇ ಪತಾ ಹೈ ಕೆ ಅಗರ್ ಸಮಯ ಕೋ ವ್ಯರ್ಥ ಜಾನೆ ದಿಯಾ ತೋ ಯಹ ಲೌಟ್ ಕರ್ ನಹಿ ಆಯೇಗಾ ಅಂತ ವ್ಯಕ್ತಿಯವರು ಯಾವಾಗ ತಿಳ್ಕೊಳ್ತಾನೆ ಇರುತ್ತಾರೆ. ಸಮಯವನ್ನು ನಾವು ಕಳ್ಕೊಂಡು ವೇಸ್ಟ್ ಮಾಡಿದ್ರೆ ಆ ಸಮಯ ಮತ್ತೆ ರಿಟರ್ನ್ ಬರಲ್ಲ ಅನ್ನೋದು ಅವರಿಗೆ ಒಂದು ಭರವಸೆ ಇರುತ್ತದೆ ಅಂತ ಒಂದು ಆತ್ಮವಿಶ್ವಾಸದಿಂದಲೇ ನಾವು ಮುಂದೆ ಬರಬೇಕಾಗುತ್ತದೆ ಅಂತ ಇಂಥದ್ದು ಒಂದು ಕವಿತೆ ನಮ್ಮ ಮುಂದೆ ಇಲ್ಲಿ ತಿಳಿದು ಬಂದಿದೆ. लौट कर आएगा समय को नष्ट करने से कभी ಸುಖ ನಹಿ ಮಿಲ್ತಾ. ನೋಡ್ರಿ, ನಮ್ಮ ಜೀವನದಲ್ಲಿ ಸುಖವಾಗಿ ನಾವು ಇರಬೇಕಂದ್ರೆ ನಾವು ಸಮಯವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು, ಆ ಸಮಯ ಜೊತೆ ಇರಬೇಕು, ಅವಾಗ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಬರುತ್ತದೆ ಅಂತ ಈ 2 ಲೈನ್ ಅರ್ಥ ಆಗಿದೆ. ನೆಕ್ಸ್ಟ್, ಆಲಸಿ ಹಿ ಯಹ ಕರಾ ರಹಾ ಹೈ ಸಭಿ ಬಹಾನೆ ಜೋ ಕರ್ನಾ ಹೈ ಕರೋ ಉಸ್ ಅಭಿ ಕಲ್ ಹೋ ಕ್ಯಾ ಜಾನೆ. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಆಲಸ್ಯ ಮನುಷ್ಯ ಸೆ ಬಹಾನೆ ಕರಾತಾ ಹೈ. ನೋಡ್ರಿ, ಆಲಸ್ಯ ಲೇಜಿನೆಸ್ ಏನಿದೆಯಲ್ಲ ಮನುಷ್ಯರಿಗೆ, ಇವತ್ತಿಲ್ಲ, ಇವತ್ತಿನ ಕೆಲಸ ನಾಳೆ ಮಾಡೋಣ ಅಂತ ಏನು ಮಾಡ್ತೀವಿ ಅಂದರೆ ಈ ಥರ ಸಮಯವನ್ನು ವೇಸ್ಟ್ ಮಾಡ್ತಾ ಇರುತ್ತೀವಿ. ಆ ಸಮಯ ನಮಗೆ ಮತ್ತೆ ರಿಟರ್ನ್ ಬರಲ್ಲ. ಇವತ್ತು ಏನಿದೆ, ಇವತ್ತಿನ ದಿನ, ಇವತ್ತಿನ ಸಮಯ ಬರಲ್ಲ ನಿಮಗೆ. ಆ್ಯಸ್ ಇಟ್ ಈಸ್ ಸೇಮ್ ಡೇ ಸೇಮ್ ಟ್ಯೂಸ್ಡೇ ಡೇಟ್ ಎಲ್ಲ ಬರುತ್ತದೆ, ನಾವು ಅದನ್ನು ತಿಳ್ಕೊಳಲ್ಲ. ನೆಕ್ಸ್ಟ್ ಮುಂದೆ ಹೋಗ್ತಾ ಇದೆ ದಿನ, ಮುಂದೆ ಬರ್ತಾ ಇದೆ ಕಾಲ ಅನ್ನೋದು ನಾವು ಫಸ್ಟ್ ತಿಳ್ಕೊಬೇಕು. ಹಿಂದೆ ಹೋಗಿದ್ದು ನಾವು ನೆನಪಷ್ಟೇ ಇಳ್ಕೋಬೇಕಾಗುತ್ತದೆ, ಅದು ಮತ್ತೆ ರಿಟರ್ನ್ ಬರಲ್ಲ. ಆ ಸಮಯಕ್ಕೆ ತಕ್ಕಾಗೆ ನಾವು ಕೆಲಸವನ್ನು ಮಾಡಬೇಕು ಅಂತ ಇಲ್ಲಿ ನಮಗೆ ಕವಿಯವರು ಹೇಳ್ತಾ ಇದ್ದಾರೆ. ಒಂದು ಏಜ್ ಇದೆ ನಿಮ್ಮದು, ಈ ಏಜಲ್ಲೇ ನೀವು ಎಲ್ಲವನ್ನು ತಿಳ್ಕೊಂಡು ಒಳ್ಳೆ ನಿಮ್ಮ ಹಾಬಿಯನ್ನು ಇಟ್ಕೋಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಲಸ್ಯ ಮನುಷ್ಯಕಿ ಸಬ್ಸೆ ಬಡಿ ಕಮ್ಜೋರಿ ಹೈ. ನೋಡ್ರಿ, ಮನುಷ್ಯರ ಆಲಸ್ಯ ಅಂದರೆ ನಾವು ಯಾವಾಗಲೂ ಲೇಜಿನೆಸ್ ಆಗಿ ನಮ್ಮ ಜೀವನದಲ್ಲಿ ನಾವು ಇರ್ತೀವಂದರೆ ನಮ್ಮ ಕೆಲಸ ಸರಿಯಾಗಲ್ಲ. ಇದನ್ನು ನಾವು ಫಸ್ಟು ಬಿಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಫಿರ್ आलस जल्दी सोना, देर से उठना, दोस्तों से व्यर्थ की बातों में समय खराब करना आदि बातें समय को नष्ट कराने के ಸಮಾನ ಹೇ. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಟೈಮನ್ನು ನಾವು ಯಾವ ಥರ ಉಪಯೋಗಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ನಾವು ವೇಸ್ಟ್ ಮಾಡ್ತೀವಿ ಅನ್ನೋದು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ನಾವು ಟೈಮ್ ಸರಿಯಾಗಿ ಮಕ್ಕೊಳಲ್ಲ, ಟೈಮ್ ಸರಿಯಾಗಿ ಎದ್ದಾಳಲ್ಲ, ಆಮೇಲೆ ನಮ್ಮ ಟೈಮನ್ನು ಸರಿಯಾಗಿ ವರ್ಕಲ್ಲಿ ನಾವು ಬ್ಯುಸಿ ಮಾಡಲಾರ್ದ ಫ್ರೆಂಡ್ಸ್ ಸರ್ಕಲಲ್ಲಿ ನಾವೇನು ಮಾಡ್ತೀವಿ, ಟೈಮ್ ವೇಸ್ಟ್ ಮಾಡ್ತೀವಿ. ಈ ತರಹ ಮಾಡ್ತೀವಲ್ಲ, ಮಾಡಿದ ಮೇಲೆ ನಮಗೆ ಏನಾಗುತ್ತದೆ, ನಮ್ಮ ಟೈಮ್ ಸರಿಯಾಗಿ ಎಲ್ಲ ಕೆಲಸವನ್ನು ನಾವು ಮಾಡಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಸಿಲಿಯೇ ಜೋ ಭಿ ಕರ್ನಾ ಹೈ ಉಸೆ ತುರಂತ ಕರ್ನಾ ಚಾಹಿಯೇ. ಯಾವಾಗಲೂ ನಾವು ಕೆಲಸವನ್ನು ಮಾಡ್ತೀವಿ ಅಂದರೆ ತುರಂತ ಅರ್ಜೆಂಟಾಗಿ ಜಲ್ದಿಯಾಗಿ ಅಂದರೆ ಇವಾಗಿಂದ ಸಮಯ ತಕ್ಕಂಗೆ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕಲ್ ಕೆ ಲಿಯೇ ನಹಿ ಛೋಡನಾ ಚಾಹಿಯೇ. ಇವತ್ತು ನಿಮಗೆ ಇಷ್ಟು ಹೋಮ್ವರ್ಕ್ ಕೊಟ್ಟಿರ್ತೀವಿ, ಇಷ್ಟು ಕ್ಲಾಸ್ ವರ್ಕಲ್ಲಿ ಏನು ಬರಿಬೇಕಂತ ಕೊಟ್ಟಿರ್ತೀವಿ, ಅದು ಕರೆಕ್ಟಾಗಿ ಇವತ್ತು ನೀವು ಕ್ಲಿಯರ್ ಮಾಡಿದರೆ ನಿಮಗೆ ನಾಳೆ ಅಂತ ಅದು ಪೆಂಡಿಂಗ್ ರೂಪಲ್ಲಿ ಬರುತ್ತದೆ. ಅದನ್ನು ಆ ಥರ ನೀವು ಉಳಿಸಬಾರದು ಅಂತ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇವತ್ತು ನೀವು ಕ್ಲಿಯರ್ ಮಾಡಿದರೆ ನಿಮಗೆ ಟೆನ್ಷನ್ ಇರಲ್ಲ. ನಾಳೆ ಅಂತ ಎಲ್ಲ ಭಾರ ನಿಮ್ಮ ತಲೆ ಮೇಲೆ ಬಿದ್ದಿದ ತಕ್ಷಣ ಏನಾಗುತ್ತದೆ, ನಿಮಗೆ ಲಾಸ್ಟ್ ಮೂಮೆಂಟಿಗೆ ಏನು ಮಾಡಬೇಕು ಏನಿಲ್ಲ ಅಂತ ಹ್ಯಾಂಡ್ ರೈಟಿಂಗ್ ನೀಟ್ ಆಗಲ್ಲ, ವರ್ಕು ಸರಿಯಾಗಿ ಇರಲ್ಲ. ಈ ಥರ ಆಗಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಸಕ್ಸಸ್ ಬರಲ್ಲ. ನೀವೇನು ಮಾಡ್ತಾ ಇದ್ದೀರ ಅನ್ನೋದು ನಿಮಗೆ ನೆನಪು ಇರಲ್ಲ ಅನ್ನೋದು ಇದು ಈ ತರಹ ನಿಮಗೆ ಈ ಲೈನಲ್ಲಿ ಅರ್ಥ ಬಂದಿದೆ. ಇದನ್ನು ತಿಳ್ಕೊಂಡು ನೀವು ಮುಂದೆ ಬರಬೇಕು. ಕಲ್ ಕೆ ಲಿಯೇ ನಹಿ ಛೋಡನಾ ಚಾಹಿಯೇ ಕಲ್ ಕಾ ಕ್ಯಾ ಭರೋಸಾ. ಇವತ್ತು ನಾವು ಜೀವನದಲ್ಲಿ ಇದ್ದೀವಿ, ಇವತ್ತಿನ ಕೆಲಸ ಇವತ್ತೇ ನಾವು ಕ್ಲಿಯರ್ ಮಾಡ್ಕೋಬೇಕು. ನಾಳೆ ನಾವು ಇರ್ತೀವಿ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಒಂದು ಸೆಕೆಂಡಲ್ಲಿ ಏನಾಗುತ್ತದೆ ನಮ್ಮ ಜೀವನದಲ್ಲಿ ಅನ್ನೋದು ನಮಗೆ ಗೊತ್ತಿಲ್ಲ. ಅದನ್ನು ನಾವು ತಿಳ್ಕೊಂಡು ಮುಂದೆ ಬರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾಳೆ ಅಂತ ನಾವು ಯೋಚನೆ ಮಾಡೋಕ್ಕಿಂತ ನಮಗೆ ಕಾನ್ಫಿಡೆಂಟ್ ಇರುತ್ತದೆ ನಾವು ನಾಳೆ ಇರ್ತೀವಿ ಅನ್ನೋದು. ಬಟ್ ಅದು ಉಳಿಸಬಾರದು. ಇವತ್ತಿನ ಕೆಲಸ ಇವತ್ತೇ ನಾವು ಕ್ಲಿಯರ್ ಆಗಿ ಮಾಡ್ಕೋಬೇಕು ಅಂತ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಫಿರ್ ನೆಕ್ಸ್ಟ್ ಲೈನ್ में क्या बताया जा रहा है, पा सकते फिर नहीं कभी तुम इसको खो के ಚಾಹೋ ತುಮ್ ಕ್ಯೂ ನಹಿ ಚಕ್ರವರ್ತಿ ಭಿ ಹೋಕೆ. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಅಗರ್ ಧನ್ ಖರ್ಚು ಹೋ ಜಾಯೆ ತೋ ಪುನಃ ಕಮಾ ಸಕ್ತೆ ಹೇ. ನೀವು ಮನುಷ್ಯರು ಸಾಕಷ್ಟು ಧನರಾಶಿಯನ್ನು ಗಳಿಸ್ತೀರಿ, ಗಳಿಸಿದ ಮೇಲೆ ಕಳ್ಕೊಳ್ತೀರಿ, ಅದನ್ನು ಪುನಃ ನೀವು
ಸಂಪಾದಿಸಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಲೇಕಿನ್ ಗುಜರಾ ಸಮಯ ಕಭಿ ವಾಪಸ್ ನಹಿ ಆತಾ. ಸಮಯ ಇವತ್ತು ಹೋಗಿದೆ ಅಂದರೆ ಮತ್ತೆ ನಿಮಗೆ ರಿಟರ್ನ್ ಬರಲ್ಲ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಪ್ ಕಿತನೆ ಭೀ शक्तिशाली हो या चक्रवर्ती ही क्यों ना हो, बीती समय को फिर से नहीं ಪ್ರಾಪ್ತ ಕರ್ ಸಕ್ತೆ. ನೀವು ಎಷ್ಟು ಶಕ್ತಿಶಾಲಿ ಇರಬಹುದು, ಸ್ಟ್ರಾಂಗ್ ಪರ್ಸನ್ ಇರಬಹುದು, ನೀವು ರಾಜ ಮಹಾರಾಜ ವಂಶದಿಂದ ಇರಬಹುದು, ಸಮಯ ಹೋಗಿದ ಮೇಲೆ ನಿಮಗೆ ಆ ಸಮಯ ಬರಲ್ಲ. ನಿಮ್ಮ ಈ ಮಾತನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ದುಡ್ಡನ್ನು ಖರ್ಚು ಮಾಡಿ ನೀವು ಸಮಯವನ್ನು ಗಳಿಸಕ್ಕೆ ಬರಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದು ತಕ್ಕಂಗೆ ನಾವು ಮಾಡಬೇಕಾಗುತ್ತದೆ. फिर क्या होता है आगे, कर सकता कौन द्रव्य है इसकी समता, फिर भी तुमको नहीं जरा है इसकी चिंता. नेक्स्ट 2 लाइನಲ್ಲಿ ಏನಂತ ತಿಳಿಸ್ತಾ ಇದ್ದಾರೆ, समय की बराबरी धन से नहीं की जा सकती और ना ही इसे धन से पुनः प्राप्त किया जा सकता है. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಸಮಯವನ್ನು ನಾವು ದುಡ್ಡಿಂದ ಕಂಪೇರ್ ಮಾಡೋಕ್ಕೆ ಆಗಲ್ಲ, ಅದನ್ನು ನಾವು ದುಡ್ಡಿಂದ ಖರೀದಿ ಮಾಡೋಕ್ಕೆ ಆಗಲ್ಲ, ಸಮಯಕ್ಕೆ ತಕ್ಕಂಗೆ ನಾವು ಹೋಗಬೇಕಾಗುತ್ತದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. समय इतना कीमती होने पर भी हम इसे व्यर्थ जाने देते हैं और किसी ಪ್ರಕಾರ ಕಿ ಚಿಂತಾ ನಹಿ ಕರ್ತೆ. ನೋಡ್ರಿ, ನಾವು ಮನುಷ್ಯರು ಏನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಸಮಯ ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಅದನ್ನು ವೇಸ್ಟ್ ಆಗಿ ನಾವು ಕಳೀತಾ ಇದ್ದೀವಿ. ಅದನ್ನು ಮತ್ತೆ ನಾವು ನಮ್ಮ ಜೀವನದಲ್ಲಿ ಪುನಃ ತರಕ್ಕೆ ಬರಲ್ಲ. ಅಂದ್ರೇನು, ನಾವು ಲೈಫಲ್ಲಿ ನಿಶ್ಚಿಂತ ಆಗಿದ್ದೀವಿ, ಈ ಥರ ಮಾಡಬಾರ್ದು ಅಂತ ನಮಗೆ ಕವಿ ಹೇಳ್ತಾ ಇದ್ದಾರೆ. ಈ ಒಂದು ಲೈನಲ್ಲಿ, ಒಂದೊಂದು ವರ್ಡಲ್ಲಿ ಎಷ್ಟು ನಿಮಗೆ ಒಂದು ದಾರಿಯನ್ನು ತೋರಿಸ್ತಾ ಇದೆ ಅನ್ನೋದು ತಿಳ್ಕೊಂಡು ನೀವು ಒಳ್ಳೆ ಜೀವನವನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಮಯ ಈಶ್ ಕಾ ದಿಯಾ ಹುವಾ ಅತಿ ಅನುಪಮ್ ಧನ್ ಹೈ, ಯಹಿ ಸಮಯ ಹಿ ಆಹೋ ತುಮ್ಹಾರಾ ಶುಭ ಜೀವನ್ ಹೈ. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಸಮಯ ಭಗವಾನ್ ಕಿ ದಿ ಹುವಿ ಅನ್ಮೋಲ್ ಸಂಪದ ಹೈ. ಸಮಯ ಏನಿದೆ ಅಲ್ಲ, ಒಂದು ಗಾಡ್ ಗಿಫ್ಟ್ ಅಂತ ನಾವು ತಿಳ್ಕೋಬೇಕು. ನಮಗೆ ಅಮೂಲ್ಯವಾದ ವಸ್ತು, ನಮಗೆ ಭಗವಂತ ಕೊಟ್ಟಿದ್ದಾನೆ. ಈ ವಸ್ತುವನ್ನು ನಾವು ಕಳ್ಕೋಬಾರದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಮೇ ಇಸ್ಕಿ कीमत पहचान कर अपने जीवन को संवारना चाहिए. ಇದನ್ನು ಅಮೂಲ್ಯ ವಸ್ತುವನ್ನು ನಾವು ತಿಳ್ಕೊಂಡು ನಮ್ಮ ಜೀವನಲ್ಲೂ ನಾವು ಡೆಕೋರೇಟ್ ಆಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಥದ್ದು ಒಂದು ಜೀವನ ನಾವು ನಡೆಸ್ಕೊಂಡು ಹೋಗಬೇಕು ಅಂತ ಇಲ್ಲಿ ನಮಗೆ ಕವಿ ತಿಳಿಸ್ತಾ ಇದ್ದಾರೆ. ಯಹ ಸಮಯ ಹಿ ಹಮಾರೆ ಜೀವನ ಕಾ ನಿರ್ಮಾಣ ಕರ್ತಾ ಹೈ. ಇದು ಒಂದು ಸಮಯನೇ ನಮಗೆ ಜೀವನದಲ್ಲಿ ಒಂದು ನಿರ್ಮಾಣವನ್ನು ತಂದು ಕೊಡುತ್ತದೆ. ಅದರದ್ದು ಮೇನ್ ಪರ್ಸನ್ ನಾವೇ ಅಂತ ನಾವು ಫಸ್ಟ್ ನಮ್ಮನ್ನು ನಾವು ತಿಳ್ಕೋಬೇಕು. ಆವಾಗ ನಮ್ಮ ಸಮಯ ನಮ್ಮ ಜೊತೆಯಲ್ಲಿ ಇರುತ್ತದೆ ಅಂತ ಇಲ್ಲಿ ಕವಿ ನಮಗೆ ತಿಳಿಸ್ತಾ ಇದ್ದಾರೆ. तुझ कभी तुम नहीं एक पल को भी जानो, पल पल से ही बना हुआ जीवन को मानो. हमें एक एक क्षण का उपयोग करना चाहिए. ನಮಗೆ ಏನಂತ ಹೇಳ್ತಾ ಇದ್ದಾರೆ, ಒಂದೊಂದು ಸೆಕೆಂಡ್ ನಮ್ಮ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಅನ್ನೋದು ನಾವು ತಿಳ್ಕೋಬೇಕು. ಏಕ ಕ್ಷಣ ಭಿ ವ್ಯರ್ಥ ನಹಿ ಸಮಜ್ನಾ ಚಾಹಿಯೆ. ಒಂದು ಸೆಕೆಂಡು ನಮ್ಮ ಲೈಫಲ್ಲಿ ವೇಸ್ಟ್ ಮಾಡಲಾರ್ದ ನಾವು ವರ್ಕ್ ಮಾಡಬೇಕು. ಅಲ್ಲೇ ನಮ್ಮ ಸಮಯ ತಕ್ಕಂಗೆ ನಾವು ಹೋಗುತ್ತೀವಿ ಅಂತ ಇಲ್ಲಿ ನಮಗೆ ತಿಳಿದು ಬಂದಿದೆ. ಅದೇ ತರಹ ನಾವು ಇರಬೇಕು. ಹಮಾರ ಜೀವನ ಏಕ ಏಕ ಪಲ್ ಸೆ ಹಿ ನಿರ್ಮಿತ ಹೋತಾ ಹೇ. ನಮ್ಮ ಜೀವನ ಒಂದೊಂದು ಸೆಕೆಂಡಿಂದನೇ ನಿರ್ಮಾಣ ಆಗುತ್ತದೆ ಅನ್ನೋದು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇದೇ ನಮ್ಮ ಜೀವನ. ನೆಕ್ಸ್ಟ್ ಲೈನಲ್ಲಿ, ಕರ್ನಾ ಹೇ ಜೋ ಕಾಮ್ ಉಸಿ ಮೇ ಚಿತ್ ಲಗಾ ದೋ, ಆತ್ಮ ಪರ್ ವಿಶ್ವಾಸ ಕರೋ ಸಂದೇಹ ಭಗಾ ದೋ. ಏನಂತ ಹೇಳ್ತಾ ಇದ್ದಾರೆ, ಅಪ್ನೆ ಊಪರ್ ಆತ್ಮವಿಶ್ವಾಸ ರಕ್ಕರ್ ಜಿಸ್ ಕಾಮ್ ಮೇ ಭೀ ಹಾತ್ ಡಾಲೋ ಉಸೆ ಪೂರಾ ಮನ್ ಸೆ ಕರೋ. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ತಮ್ಮ ಮೇಲೆ ತಾವು ಭರೋಸೆ ಆತ್ಮವಿಶ್ವಾಸ ಇಟ್ಕೊಂಡು ಏನಾರ ಒಂದು ಕೆಲಸವನ್ನು ಮಾಡ್ತೀವಿ ಅಂದರೆ ಫಸ್ಟ್ ಕಾನ್ಫಿಡೆಂಟ್ ಇರಬೇಕು. ಆ ಕಾನ್ಫಿಡೆಂಟಿಂದನೇ ನಾವು ಮಾಡ್ತೀವಿ ಅನ್ನೋದು ಭರವಸೆ ಇರುತ್ತದೆ. ಆ ಭರವಸೆಯಿಂದನೇ ಸಮಯ ತಕ್ಕಂಗೆ ನಾವು ಕೆಲಸ ಮಾಡಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ.
किसी भी प्रकार का संदेह मन में मत रखो. ನಾವು ಕೆಲಸ ಮಾಡ್ತೀವಿ ಅಂದರೆ ಡೌಟ್ ಆಗಿ ಮಾಡಬಾರ್ದು. ನಾವು ನಿಸ್ಸಂಕೋಚದಿಂದ ಕೆಲಸ ಮಾಡಬೇಕು. ಕಾನ್ಫಿಡೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ನಾವು ಮುಂದೆ ಬರುತ್ತೀವಿ. ನಮಗೆ ಯಾವತ್ತೂ ಸಂಕೋಚ ಇರಬಾರ್ದು, ಸಂದೇಹ, ಅನುಮಾನ ಇಂಥವೆಲ್ಲ ಇರಬಾರ್ದು. ನಾವು ಅದಕ್ಕೆ ಏನಾಗುತ್ತೀವಿ, ಸಮಯ ತಕ್ಕಂಗೆ ಹೋಗುತ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. फिर क्या होता है आखिरी पंक्ति में, ऐसा सुसमय भला और कब तुम पाओगे, खोकर पीछे इसे स्वार्थ पछताओगे. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ. इस प्रकार उचित समय को गंवाना नहीं चाहिए, क्योंकि अगर इसे एक बार गंवा दिया तो फिर इसे आप कभी प्राप्त नहीं कर सकोगे. ನೋಡ್ರಿ ಇಲ್ಲಿ ನಮಗೆ ಕವಿ ಏನಂತ ಹೇಳ್ತಾ ಇದ್ದಾರೆ. ಇಸ್ ಪ್ರಕಾರ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಸಮಯ. ಈ ಉಚಿತ ಸಮಯವನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ಸನ್ನು ಪಡಿಬಹುದು. ಅವಾಗ ಏನಾಗುತ್ತದೆ, ನೀವು ಏನನ್ನು ಕಳ್ಕೊಂಡಿರಿ ಅನ್ನೋದು ನಿಮಗೆ ಲೈಫಲ್ಲಿ ಪಶ್ಚಾತ್ತಾಪ ಆಗಲ್ಲ. ಅದು ಆಗೋಕ್ಕಿಂತ ಮುಂಚೆ ನಾವು ಸಮಯವನ್ನು ಅರ್ಥ ಮಾಡಿಕೊಂಡು ಸಮಯಕ್ಕೆ ತಕ್ಕಂಗೆ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇसे आप कभी प्राप्त नहीं कर सकेंगे. ಕಳ್ಕೊಂಡಿದ್ದು ಸಮಯ ಮತ್ತೆ ನಿಮಗೆ ರಿಟರ್ನ್ ಬರಲ್ಲ ನಿಮ್ಮ ಜೀವನದಲ್ಲಿ ಅನ್ನೋದು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಸಮಯ ನಿಕಲ್ ಗಯಾ ತೋ ಬಹುತ್ ಪಛತಾओगे. ಸಮಯ ಕಳ್ಕೊಂಡ್ರೆ ನೀವು ಏನಾಗುತ್ತೀರಿ, ಬಹಳ ಪಶ್ಚಾತ್ತಾಪ ನೀವು ಮಾಡ್ಕೊತೀರಿ. ಈ ಜೀವನ ಅಷ್ಟು ಈಸಿ ಇಲ್ಲ. ನಾವು ತಿಳ್ಕೊಂಡಂಗೆ ಬಹುತ್ ही आपको अच्छी तरह से इस कविता में प्रस्तुत किया गया है. आपको इसको समझकर इस कविता के बारे में अपने जीवन का समय निकला जा रहा है. आप इस समय को पकड़कर थाम कर अपने लाइफ में कुछ आगे बढ़ने की चाह रखिए. बच्चों, यदि आपको कुछ नहीं समझ में आया तो आप मुझसे पूछ सकते हैं. यहाँ तक के लिए धन्यवाद.